ಒಬ್ಬ ಮುಸ್ಲಿಂ ನೋಡ್ರಿ ಹೇಗೆ ಬದುಕ್ತಾನ, ಒಬ್ಬ ಇಸ್ಲಾಂ ಸಮಾಜದ ಅನುಯಾಯಿ ಹೇಗೆ ಬದುಕ್ತಾನ. ಅವನು ತಲೆ ಮೇಲೆ ಟೊಪ್ಪಿಗೆ, ಅವನು ಬಿಟ್ಟಿರ್ತಕ್ಕಂತಹ ಗಡ್ಡ, 5 ಸಲ ನಮಾಜ್. ನೀವೇನು ಬಂಗಾರ ಹಾಕ್ತೀರಿ ಹೆಣ್ಣು ಮಕ್ಕಳು, ನಿಮಗಿಂತ 3 ಪಟ್ಟು ಬಂಗಾರ ಹಾಕ್ತಾರೆ ಅವರ ಹೆಣ್ಣು ಮಕ್ಕಳು. ಅವರ ಧರ್ಮದಲ್ಲಿ ಬುರ್ಕೆ ಹಾಕೋಬೇಕು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಪಾಲನೆ ಮಾಡ್ತಾರ. ನಮ್ಮ ಹೆಣ್ಣು ಮಕ್ಕಳು ಒಂದಿಷ್ಟು BA MA ಓದಿರ್ತಾರ, ಲಿಂಗ ಬಿಡ್ತಾವ, ಒಂದ್ ದಿವಸ ಮಿಸ್ ಆಗಿ ಹೋಗಿಬಿಡುತ್ತೆ. ಯಾರು ಧರ್ಮವನ್ನು ರಕ್ಷಿಸುತ್ತಾರೆ ಧರ್ಮ ಅವರನ್ನು ರಕ್ಷಿಸುತ್ತದೆ ಎನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತದೆ. ಧರ್ಮ ಯಾರನ್ನ ನಮ್ಮನ್ನ ರಕ್ಷಿಸುವುದು ಧರ್ಮ. ಹಾಗಾಗಿ ಜರೂರಾಗಿ ಕಲ್ಯಾಣದಲ್ಲಿ ಜೋರಾಗಿ ಓಡಬೇಕು ಶರಣ ಧರ್ಮ. ಮೊದಲು ಅಭಿಮಾನ ಇಟ್ಕೊಡ್ರಿ, ಧರ್ಮದ ಅಭಿಮಾನ ಇಟ್ಕೊಡ್ರಿ. ಮೊದಲು ಧರ್ಮದ ಅಭಿಮಾನ ಇಟ್ಟು ಒಬ್ರು ಚೀಟಿ ಕಳಿಸ್ಯಾರ ನನಗೆ, ಅದಕ್ಕೆ ಹೇಳಕತ್ತೀನಿ ಸ್ವಾಮಿ, ಮೊದಲು ಧರ್ಮ. ಈ ಧರ್ಮ ವಿಶ್ವಧರ್ಮ, ಜಾತಿ ವ್ಯವಸ್ಥೆಯ ಧರ್ಮ ಅಲ್ಲ, ಜಾತ್ಯಾತೀತ ಧರ್ಮ, ವರ್ಣ ವರ್ಗ ರಹಿತವಾದ ಕಲ್ಯಾಣ ರಾಜ್ಯದ ನಿರ್ಮಾಣದ ಧರ್ಮ. ಕಲ್ಯಾಣ ರಾಜ್ಯದ ಕ್ರೈಸ್ತ ಮಿಷನರಿಗಳನ್ನು ನೋಡಬೇಕು. ನಮಗೆ ಇವೆಲ್ಲವೂ ಕಣ್ಣಿಗೆ ಕಾಣಬೇಕು, ಅವ್ರದೆಲ್ಲ ಪ್ರೇಮ ಕಾಣಬೇಕು, ಆ ಧರ್ಮದ ಪ್ರೇಮ ಕಾಣಬೇಕು. ನಮ್ಮ ಧರ್ಮದ ಆಚರಣೆಯನ್ನು ನಾವು ಅಳವಡಿಸಿಕೊಳ್ಬೇಕು. ಆವಾಗ ನಾವು ಬಹಳ ದೊಡ್ಡವರಾಗಿ ಸಮಾಜದಲ್ಲಿ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಮೊಟ್ಟ ಮೊದಲನೆಯ ವಸ್ತು ಯಾವುದು? ಗುರು. ಗುರು ಅನ್ನತಕ್ಕಂಥದ್ದು ಇದೆಯಲ್ಲ, ಬಸವಣ್ಣನವರ ಪೂರ್ವದಲ್ಲಿ ಗುರು ಅನ್ನತಕ್ಕಂಥ ಶಬ್ದ ವ್ಯಕ್ತಿಯಾಗಿತ್ತು, ಜಾತಿಯಾಗಿತ್ತು, ಪರಂಪರೆಯಾಗಿತ್ತು, ಪರಿಣಾಮ ಬೀರಲಿಲ್ಲ. ಗುರು ಅನ್ನತಕ್ಕಂಥದಕ್ಕೆ ಚರ್ಚೆ ಮಾಡಿದ್ರು. ಏನು ಮೊದಲು ಚರ್ಚೆ ಮಾಡಿದ್ರು? ಸುರತರು ವೃಕ್ಷದೊಳಗೆ ಸುರುದೇನೂ ಅಲ್ಲ, ಪಶುವಿನೊಳಗೆ ಪುರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ, ಗುರುವೇ ಪರಮೇಶ್ವರನೆಂಬ ಭಾವಿಸಬಲ್ಲಡೆ, ಶಿಷ್ಯನೇನೆಂಬೆನೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಬಸವಣ್ಣನವರ ಪೂರ್ವದಲ್ಲಿ ಈ ದೇಶದೊಳಗಡೆ ಗುರು ಅಂತ ಹೇಳಿದರೆ ಜಾತಿಯಿಂದ ಮಾತ್ರ ಗುರುತ್ವ ಇತ್ತು. ವಿಚಾರ ಮಾಡುದು, ಗುರು ಅಂದ್ರೆ ಯಾರು? ವ್ಯಾಸ ಬೋಯಿತಿಯ ಮಗ, ವಾಲ್ಮೀಕಿ ಈ ದೇಶದ ಬೇಡರ ಮಗ. ವ್ಯಾಸ ಬರೆದಿರ್ತಕ್ಕಂತಹ ಪುರಾಣಗಳೆಲ್ಲವೂ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದೇ. ಆದರೆ ಒಂದು ಸಂಚು ನಡೀತು, ಈಗಲೂ ಸಂಚು ನಡೆದದ ಜಾತಿವಾದಿ ಸ್ವಾಮಿಗಳ ಪರಂಪರೆಯು. ಇವತ್ತಿಗೂ ಒಂದು ಜಾತಿವಾದಿ ಸ್ವಾಮಿಗಳ ಪರಂಪರೆ ಒಳಗಡೆ ಸಂಚು ನಡೆದದ. ಗುರು ಆಗಲಿಕ್ಕೆ ಬರೋದಿಲ್ಲ. ನೋಡಿ, ಒಂದು ತಿಳಿದುಕೊಳ್ಳಬೇಕು, ಈ ದೇಶದಲ್ಲಿ ಗುರು ಎಲ್ಲರೂ ಆಗಲಿಕ್ಕೆ ಬರೋದಿಲ್ಲ ಅನ್ನತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇ. ಎಲ್ಲರೂ ಟೀಚರ್ ಆಗಲಿಕ್ಕೆ ಬರೋದಿಲ್ಲ. ಯಾರು D.Ed ಓದಿದಾರೆ ಅವ್ರಿಗೆ ಟೀಚರ್ ಅಪಾಯಿಂಟ್ಮೆಂಟು, ಯಾರು ಡಾಕ್ಟರ್ ಓದಿದ್ದಾರೆ ಅವ್ರಿಗೆ ಡಾಕ್ಟರ್. ಕರಿಕೋಟ್ ಹಾಕಿದವರಲ್ಲ ವಕೀಲರಲ್ಲ, ವಕೀಲರಾದವ್ರು ಕರಿಕೋಟ್ ಹಾಕಬೇಕು. ಬಿಳಿ ಕೋಟ್ ಹಾಕಿದವರಲ್ಲ ಡಾಕ್ಟರ್ ಅಲ್ಲ, ಡಾಕ್ಟರ್ ಆದವರು ಬಿಳಿ ಕೋಟ್ ಹಾಕಬೇಕು. ಜಾತಿದ ಹುಟ್ಟಿದವನು ಶ್ರೇಷ್ಠತೆ ಎಲ್ಲ, ಅರಿವು ಆಚಾರ ಅನುಭವ ಇದ್ದವನು ಯಾರು ಬೇಕಾದರೂ ಗುರು ಆಗಬಲ್ಲ ಅನ್ನತಕ್ಕಂಥದ್ದು ಡಿಕ್ಲೇರ್ ಮಾಡಿದ್ರು ಬಸವ. ಹಾಗಾಗಿ ಮೊಟ್ಟ ಮೊದಲನೆಯ ಆ ಗುರುವಿನ ಕ್ವಾಲಿಟಿ ಏನು? ಮೊದಲನೆಯದು ಗುರುವಿನಲ್ಲಿ ಏನಿರಬೇಕು? ಕರುಣೆ. ಎರಡನೆಯದು ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ, ನಿರಾಸೆ, ಸೌಂದರ್ಯತ್ವ. ಇದು ಗುರುವಿನ ಕ್ವಾಂಟಿಟಿ. ಇದು ಗುರು ಅಂದ್ರೆ ಹೀಗೆ ಹುಡುಕಬೇಕು, ಹೀಗೆ ಗುರು ಹುಡುಕಬೇಕು. ಗುರು ಅಂತಂದ್ರೆ ಯಾರು? ಪರಂಪರೆಯ ಗುರುಗಳು ಬೇರೆ, ಪೀಠಾದಿ ಪರಂಪರೆಯ ಗುರುಗಳು ಬೇರೆ, ಸಮಾಜದ ಗುರುಗಳು ಬೇರೆ, ಮನೆಗೆ ಭಿನ್ನ ತೀರಿಸುವ ಗುರುಗಳು ಬೇರೆ. ಇವರೆಲ್ಲರೂ ಕ್ರಿಯಾಮೂರ್ತಿಗಳು, ಗುರುಗಳಾಗೋದಿಲ್ಲ.
ಭಿನ್ನ ತೀರಿಸುವವರು ಗುರುಗಳಾಗೋದಿಲ್ಲ. ಅವರು ಕ್ರಿಯೆಗೆ ಬರುವವರು. ಹುಟ್ಟಿದಾಗ, ಸತ್ತಾಗ, ಮದುವೆಗೆ, ಮನೆ ಗೃಹ ಪ್ರವೇಶಕ್ಕೆ ಬರುವವರು ಗುರುಗಳಲ್ಲ. ಅವರು ಕ್ರಿಯಾಮೂರ್ತಿಗಳು. ನಿಮ್ಮ ಮನೆಯಲ್ಲಿರುವ ಕ್ರಿಯೆಗಳನ್ನು ಮಾಡುವವರಿಗೆ ಕ್ರಿಯಾಮೂರ್ತಿಗಳು ಅಂತಾರೆ. ಗುರು ಅಂದ್ರೆ ಏನು ಅಂತಂದ್ರೆ ಮೊಟ್ಟ ಮೊದಲನೆಯ ಕ್ವಾಂಟಿಟಿ ಏನು ಅಂದ್ರೆ ಗುರು ಅಂತ ಹೇಳಿದ್ರೆ ಕರುಣೆ. ಇದು ಕ್ವಾಂಟಿಟಿ, ಇದು ಮೊದಲನೇದು. ಬಸವಣ್ಣನವರ ಹತ್ರ ಗುರುತ್ವ ಇತ್ತು ಅಂತ ಹೇಳಿ ಬಹಳ ಅತಿ ಅದ್ಭುತವಾದಂತಹ ಗುಣವನ್ನು ನಾವು ನೋಡುವ. ಬಸವಣ್ಣನವರ ಹತ್ರ ಗುರು ಅನ್ನತಕ್ಕಂಥ ಕ್ವಾಂಟಿಟಿ. ಅದಕ್ಕಾಗಿ ಬಸವಣ್ಣ ಗುರುವಾದ, ಬುದ್ಧ ಗುರುವಾದ, ಮಹಾವೀರ ಗುರುವಾದ, ಜೀಸಸ್ ಗುರುವಾದರು, ಸ್ವಾಮಿ ವಿವೇಕಾನಂದರು ಗುರುಗಳಾದರು. ಸ್ವಾಮಿ ವಿವೇಕಾನಂದರಿಗೆ ಜಾತಿ ಭೇದ ಇರಲಿಲ್ಲ, ಪರಂಪರೆ ಇರಲಿಲ್ಲ, ಇತಿಹಾಸವಿತ್ತು. ಯಾವ ಮನುಷ್ಯನಿಗೆ ಚಾರಿತ್ರ್ಯ ಇದೆ ಅವನು ಗುರುವಾಗಬಲ್ಲ. ಬರೀ ಚರಿತ್ರೆ ಇದ್ದು ಚಾರಿತ್ರ್ಯ ಇಲ್ಲ ಅಂತಂದ್ರೆ ಗುರು ಆಗೋದಿಲ್ಲ. ಚಾರಿತ್ರ್ಯ ಇದ್ದು ಚರಿತ್ರೆ ಇಲ್ಲ ಅಂದ್ರೂ ಸಹ ಗುರು ಆಗಲಿಕ್ಕೆ ಬರೋದಿಲ್ಲ. ಬಸವಣ್ಣನವ್ರಿಗೆ ಆ ಥರ ಗುರು. ಎಂತಹ ಗುರು ರೀ ಬಸವಣ್ಣ, ಎಂತಹ ಗುರು! ಎಷ್ಟು ಅತಿ ಅದ್ಭುತವಾದ ಗುರುತತ್ವ. ನನಗೆ ನನ್ನ ಜೀವನದ 35 ವರ್ಷದಲ್ಲಿ ಎಲ್ಲ ಕಡೆಯಲ್ಲಿ ಬಹಳ ಜನ ಸೇರಿ ಪ್ರವಚನ ಕೇಳಿರ್ಬೋದು. ಆದರೆ ಈ ಮಣ್ಣಿನ ಕಣಕಣದಲ್ಲಿ ಶರಣರು ಬಸವಾದಿ ಪ್ರಮತರ ಹೆಜ್ಜೆ ಇದೆಯಲ್ಲ, ಅದನ್ನಾದರೂ ನೋಡಿಕೊಂಡು ಪ್ರವಚನ ಹೇಳಿ ಊರಿನಿಂದ ಸಾಕ್ತೇನೆ. ನಾನು ಅಷ್ಟು ಚಂದ ಮಣ್ಣು ಅಷ್ಟು ಚಂದ. ಆ ಮಣ್ಣೇ ಅಷ್ಟು ಅತಿ ಅದ್ಭುತವಾದ ಮಣ್ಣು ಅದು. ನಾನು ಮಠ ಕಟ್ಟುವಾಗ ಕಲ್ಯಾಣದಿಂದ ಮಣ್ಣು ತಗೊಂಡೋಗಿ ಮಠ ಕಟ್ಟಿದ್ದೆ. ಕಲ್ಯಾಣದಿಂದ ಮಣ್ಣು ತಗೊಂಡೋಗಿ ಮಠಕ್ಕೆ ಹಾಕಿ ಕಟ್ಟಿದ್ದೀನಿ. ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಶರಣರಿದ್ದ ಪುರವೇ ಕೈಲಾಸವಯ್ಯ. ಏನು ಶರಣರು ಮೆಟ್ಟಿದ ಧರೆ ಪಾವನ? ಶರಣರಿದ್ದ ಪುರವೇ ಕೈಲಾಸವಯ್ಯ. ಕಲ್ಯಾಣದಲ್ಲಿ ಇರುವವರು ನೀವೆಲ್ಲರೂ ಬೆಳಗ್ಗೆ ಎದ್ದು ಸೀದಾ ಎಲ್ಲಿಗೆ ಹೋಗಬೇಕಂದ್ರೆ ಅರಿವಿನ ಮನೆಗೆ ಹೋಗಿ ಬಸವಣ್ಣನವರು ಪೂಜಾ ಮಾಡಿದ ಸ್ಥಳದಲ್ಲಿ 2 ನಿಮಿಷ ಕುಂತು ಧ್ಯಾನ ಮಾಡಿ ಬಂದುಬಿಟ್ರೆ ಸಾಕು. ಆ ಅಪ್ಪ ಕುಳಿತಿರುವ ಜಾಗದಲ್ಲಿ ನಾವು ಪ್ರತಿದಿನ ಕುಳಿತುಕೊಳ್ಳುವುದೇ ಒಂದು ಭಾಗ್ಯ. ಅಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋದಲ್ಲ. ರಿಟೈರ್ಡ್ ಆದ ಮಂದಿ ರಾಜಕಾರಣ ಮಾಡೋದು, ಅಲ್ಲಿ ಕುತ್ಕೊಂಡು ಮಾತಾಡೋದು, ಆ ಜಾಗದಲ್ಲಿ ಹೋಗಿ ಸುಮ್ಮನೆ ಕುತ್ಕೊಳ್ಳೋದಷ್ಟೇ. ಆತನ ಸ್ಪರ್ಶ ಜ್ಞಾನ ಗೊತ್ತಾಗ್ತದೆ, ಆತನ ಅರಿವು ಗೊತ್ತಾಗ್ತದೆ. ಬಂದವರ ಓಣಿ ಒಳಗಡೆ ಹೋಗಿ ಮಹಾದೇವಿಯನ್ನು ಕುಳಿತಂತ ಸಂದರ್ಭದಲ್ಲಿ ಕಿನ್ನರಿ ಬ್ರಹ್ಮಯ್ಯ ಪರೀಕ್ಷೆ ಮಾಡಿದಂತ ಸ್ಥಳದಲ್ಲಿ ಕುಳಿತುಕೊಂಡ್ರೆ ಸಾಕು, ಮಹಾದೇವಿ ಅಂತ ಏನು ಅಂತ ಗೊತ್ತಾಗ್ತದೆ. ನಮಗೆ ಈ ಸ್ಥಳದ ಮಹಿಮೆ ಗೊತ್ತಾಗಬೇಕು. ಈ ಸ್ಥಳದ ಮಹಿಮೆ ಗೊತ್ತಾಗಬೇಕು ಸ್ವಾಮಿ. ಇದು ಕಾಶಿ ಅಲ್ಲ, ಇದು ಕೇದಾರ ಅಲ್ಲ, ಇದು ರಾಮೇಶ್ವರ ಅಲ್ಲ. ಕಾಶಿಗೆ ಹೋದ್ರೆ ಪಾಪ ಪರಿಹಾರ ಆಗ್ತದಂತ ಬರೆದ್ರು. ಆದರೆ ಕಲ್ಯಾಣದಲ್ಲಿ ಕಾಶಿಗೆ ಹೋದ್ರೆ ಪಾಪ ಪರಿಹಾರ ಆಗೋದಲ್ಲ, ಮನದ ಮೈಲಿಗೆಯನ್ನು ತೊಳಿಬೇಕಾದ್ರೆ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವುದು ಅನ್ನತಕ್ಕಂಥ ಪರಂಪರೆ. ಇಟ್ ಇಸ್ ಟ್ರೂ.